ಕ್ಯೂಟಾಗಿ ಕಾಣಿಸ್ತಿಲ್ವಾ? ಸೀರಿಯಸ್ ಆಗಿ ಹೇಳ್ತಿರೋದು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್, ಈ ವಿಡಿಯೋ ನೋಡ್ತಾರ ಎಲ್ರಿಗೂ ನನ್ನ ನಮಸ್ಕಾರಗಳು. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಸೊ ನಾನಿವತ್ತು ಬಂದಿರೋದು ಸಪ್ತಗಿರಿಲಿರೋ ಡಿ ಟ್ರೆಂಡ್ಸ್ ಸಲೂನ್ಗೆ. ನಾನು ಇಲ್ಲಿಗೆ ಏನಕ್ಕೆ ಬಂದಿದ್ದೀನಿ ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ನೀವು ಫುಲ್ ವಿಡಿಯೋನ ನೋಡಬೇಕು. ನಂಗೆ ಗೊತ್ತು, ನಾನು ಹಿಂಗೆ ಚೆನ್ನಾಗಿದ್ದೀನಿ ಯಾವಾಗ. ಎಂತದೂ ಇಲ್ಲ. ಏನು ಸಲೂನಿಗೆ ಬಂದಿದ್ದೀರೋ? ಸೆನ್ಸನವ್ರಿಗೆ ನಾನು ಪ್ಲಾಸ್ ಮಾಡಿಸೋಕ್ಕೆ ಬಂದಿದ್ದೀನಿ. ಯಾವ ಸಲೂನಿಗೆ ಬಂದಿದ್ದೀರೋ? ಡಿ ಟ್ರೆಂಡ್ಸ್, ನಮ್ಮ ದೀಕ್ಷೆ ಅಣ್ಣ ಅವ್ರದ್ದು. ಮುದ್ದಾಗಿ ನೀನು ಅಣ್ಣ ಅಣ್ಣ ಅನ್ನೋದೆ ನನಗೆ ಓಂಕಾರ. ನಾನು ಇವಾಗ ನೋಡಿ, ಇವಾಗ ಹಿಂಗಿದೆ ಕೂದಲು. ನೆಕ್ಸ್ಟ್ ಫುಲ್ ಹಿಂಗಂದ್ರೆ ಹಿಂಗೆ ಹೀರೋಯಿನ್ ಫೀಲ್. ಕೂಲ್ ಹಿಂಗಂದ್ರೆ ಹಿಂಗೆ ಹೋಗುತ್ತೆ. ಓಕೆ, ಆಲ್ ದ ಬೆಸ್ಟ್. ನಂಗೆ ಇವಾಗ ಇನ್ಮೇಲೆ ನೀವು ಯಾರು ಆಡ್ಕೊಳಂಗಿಲ್ಲ. ಏನು ಕೂಲ್ ಹಂಗಿದೆ ಹಿಂಗಿದೆ ಹಂಗೆ. ಹೋಗಿ ಬಿಡಿ, ಕಾಡಲ್ಲಿ ಸಿಗೋದು ಸೊಪ್ಪು. ಕಾಡಲ್ಲೊಂದು ಸೊಪ್ಪು ಸಿಗ್ತದೆ. ಅನ್ಹೆಲ್ದಿ ಹೇರಿಗೆ ಟ್ರೀಟ್ಮೆಂಟ್ ಮಾಡಿಸೋಣ ಅಂತ ನಾನು ಹೋಗಿದ್ದು ಡಿ ಟ್ರೆಂಡ್ಸ್ ಸಲೂನ್ಗೆ. ನನಗೆ ಈ ಹೇರ್ ಟ್ರೀಟ್ಮೆಂಟ್ ಮಾಡ್ಸೋಕ್ಕಿಂತ ಮುಂಚೆ ಒಂದೇ ಒಂದು ಭಯ ಇತ್ತು. ಅದೇನಂತ ಅಂದರೆ, ಅಟ್ಲೀಸ್ಟ್ ಇವಾಗ ಸ್ವಲ್ಪ ಕೂದಲಾದರೂ ಇದೆ, ಟ್ರೀಟ್ಮೆಂಟ್ ಮಾಡಿಸಿ ಎಡವಟ್ ಆಗಿ ಪೂರ್ತಿ ಕೂದಲು ಉದ್ರೋಗ್ಬಿಟ್ರೆ ಅನ್ನೋದೇ ಒಂದು ಭಯ ನನಗೆ. ನೆನೆಸ್ಕೊಂಡ್ರೇನೆ ಮೈಯೆಲ್ಲ ನಡುಗುತ್ತೆ. ಇವ್ರ ಸಲೂನಲ್ಲಿ ತುಂಬ ಥರದ ಹೇರ್ ಟ್ರೀಟ್ಮೆಂಟ್ಸ್ ಅವೈಲೇಬಲ್ ಇದೆ. ಫಾರ್ ಎಕ್ಸಾಂಪಲ್ ಕೆರಿಟಿನ್, ಸ್ಮೂತ್ನಿಂಗ್ ಎಲ್ಲ ಥರದ್ದು ಇದೆ. ಆದರೆ ನನಗೆ ಇವರು ಸಜೆಸ್ಟ್ ಮಾಡಿದ್ದು ನ್ಯಾನೋಪ್ಲಾಸ್ಟ್. ಆ್ಯಕ್ಚುಲಿ ನ್ಯಾನೋಪ್ಲಾಸ್ಟ್ ಈಸ್ ಕಂಪ್ಲೀಟ್ಲಿ ಎ ಪ್ರೋಟೀನ್ ಟ್ರೀಟ್ಮೆಂಟ್, ದಟ್ ಟು ಕೆಮಿಕಲ್ ಫ್ರೀ. ಇನ್ನು ಇವ್ರ ಸಲೂನಲ್ಲಿ ಯಾವ ಥರ ಸರ್ವಿಸಸ್ ಅವೈಲೇಬಲ್ ಇದೆ ಅಂತ ಓನರ್ನ ಕೇಳೋಣ ಬನ್ನಿ. ಏನೇನು ಸರ್ವಿಸ್ ಅವೈಲೇಬಲ್ ಇದೆ ಹೇಳಿ. ನಮ್ದು ಆ್ಯಕ್ಚುಲಿ ಡಿ ಟ್ರೆಂಡ್ಸ್ ಯೂನಿಸೆಕ್ಸ್ ಸಲೂನ್ ನಮ್ಮದು. ಸೊ ನಮ್ಮದಿಲ್ಲಿ ಹೇರ್ ಇದೆ, ಸ್ಕಿನ್ ಇದೆ, ಮೇಕ್ ಓವರ್ ಇದೆ, ಪಾರ್ಟಿ ಪ್ಲಾನ್ ಮಾಡ್ತೀವಿ ನಾವು, ಇವೆಂಟ್ಸ್ ಮಾಡ್ತೀವಿ, ಎವ್ರಿ ಸರ್ವಿಸಸ್ ಇದೆ. ವೆರಿ ಅಫೋರ್ಡಬಲ್ ಪ್ರೈಸ್ಗೆ ಇದೆಲ್ಲ. ಸಿಂಗಲ್ ತಗೋತೀರ ಅಂದರೆ ತುಂಬ ಅಂದರೆ 2000 ಡಿಫ್ರೆನ್ಸ್ ಬರುತ್ತೆ. ಸೊ ಕಿಡ್ಸ್ಗೂ ಅಷ್ಟೇ ಒಳ್ಳೆ ಅಟ್ಮಾಸ್ಫಿಯರ್ ಆಗಿ. ಅಂಡ್ ನಾವು ಎಸ್ಪೆಷಲಿ ಕಿಡ್ಸ್ಗೆ ಸಿಂಗಲ್ ಕಿಟ್ ಯೂಸ್ ಮಾಡ್ತೀವಿ. ಸೊ ಅವ್ರಿಗೆ ಹಾಕೋ ಕಿಟ್ಸ್ ನ ರೀಯೂಸ್ ಮಾಡೋದೇ ಇಲ್ಲ. ಸಪೋಸ್ ನೀವು ಶೀಟ್ ನೋಡಿ, ಒಂದು ಕಟಿಂಗ್ ಶೀಟು ಅಷ್ಟೇ, ಒಂದು ಕಿಟ್ಟಿಗೆ ಒಂದೇ ಕಟಿಂಗ್ ಶೀಟು, ಅದು ಎಲ್ಲ ಕಡೆ ಕಾಮನ್. ಬಟ್ ನಮ್ಮಲ್ಲಿ ರೇಸರ್ ಕೂಡ ಸಪ್ರೇಟ್. ಸೊ ಮಗುಗೆ ಟ್ರಿಮ್ ಮಾಡೋದು ಅಥವಾ ತೆಗೆಯೋದು, ಆ ರೇಸರ್ ಬ್ಲೇಡ್ ಚೇಂಜ್ ಮಾಡಲ್ಲ, ಇಲ್ಲಿ ರೇಸರ್ ಕಿಟ್ಟೆ ಚೇಂಜ್ ಮಾಡ್ತೀವಿ ಯೂಸ್ ಅಂತ. ಆ ಥರ ಕಿಡ್ಸ್ ವೆರಿ ಸೇಫ್ ಕನ್ಸರ್ನ್. ಎಲ್ಲಿರೋದು ನಿಮ್ಮ ಸಲೂನು? ಸೊ ಈ ತರ ಇದೆ. ಒಂದ್ಸಲ ಬಂದು ವಿಸಿಟ್ ಮಾಡಿ. ಸಪ್ತಗಿರಿಲಿ 60 ಫೀಟ್ ಮೇನ್ ರೋಡ್ ಅಲ್ಲೇ ಇರೋದು ಸಲೂನು, ನಿಯರ್ ಅಮೆಜಾನ್ ಆಫೀಸ್ ಹತ್ರ. ರೆಸ್ಟ್ ಆಗ್ತದೆ ನಿಮ್ಗೆ ಅಪಾಯಿಂಟ್ಮೆಂಟ್ಸ್ ಆಗೋದು. ನಮ್ದು ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಫಾಲೋ ಮಾಡಿ, ನಮ್ಮ ರಿಸಲ್ಟ್ಸ್, ಫೋಟೋಸ್ ಎಲ್ಲ ಅಲ್ಲಿ ಅಪ್ಲೋಡ್ ಮಾಡಿರ್ತೀವಿ. ಇದೆಲ್ಲ ಆದ್ಮೇಲೆ ನಂದು ನ್ಯಾನೋಪ್ಲಾಸ್ಟ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಯ್ತು. ನನ್ನ ಹಿಂಗ್ ನೋಡಿ ನನಗೆ ಭಯ ಆಗ್ತಿತ್ತು. ನೀವು ಎದುರುಕೊಳ್ಳೋದ್ರಲ್ಲಿ ಆಶ್ಚರ್ಯನೇ ಇಲ್ಲ ಬಿಡಿ. ಫಸ್ಟು ಹೇರ್ನೆಲ್ಲ ಡಿವೈಡ್ ಮಾಡಿ ಅದಕ್ಕೆ ಕ್ರೀಮ್ ಅಪ್ಲೈ ಮಾಡಿದ್ರು. ಈ ಒಂದು ಪ್ರೋಸೆಸ್ಸೇ ಅರ್ಧ ಗಂಟೆಯಿಂದ 3/4 ಗಂಟೆ ಟೈಮ್ ಹಿಡಿತು. ಕೂದಲಿಗೆಲ್ಲ ಕ್ರೀಮ್ ಅಪ್ಲೈ ಮಾಡಿದ್ಮೇಲೆ ಗಂಟು ಹಾಕ್ಬಿಟ್ಟು ಅದಕ್ಕೆ ಕ್ಯಾಪ್ ಹಾಕಿ ಮೋರ್ ದೆನ್ 45 ಮಿನಿಟ್ಸ್ ಟು ಹಾರ್ ಅದನ್ನು ಹಂಗೆ ಬಿಟ್ಟಿದ್ರು. ಆ ಗ್ಯಾಪಲ್ಲಿ ನಾನೊಂದು ರೀಲ್ಸ್ ಮಾಡಿದ್ದೀನಿ ನೋಡಿ. ಕಣ್ಣಲ್ಲಿ ಎಷ್ಟು ಜನ ಹೆದರ್ಸಿದಿರೋ ಅದಕ್ಕಿಂತ ಜಾಸ್ತಿ ಜನನ ನಾನು ಬರೀ ಕಣ್ಣಲ್ಲಿ ಎದುರಿಸಿದ್ದೀನಿ. ನನಗೂ ಅನ್ನಿಸ್ತು ಓವರ್ ಆಯ್ತಂತ. ಬಟ್ ಏನು ಮಾಡೋದು, ಟೈಮ್ ಪಾಸ್ ಮಾಡಬೇಕಲ್ಲ. ನಿಜ ಹೇಳಿದ್ರೆ ಕ್ಯೂಟಾಗಿ ಕಾಣಿಸ್ತಿಲ್ವಾ? ಸೀರಿಯಸ್ ಆಗಿ ಹೇಳ್ತಿರೋದು. ಆಮೇಲೆ ನನಗೆ ಇಲ್ಲಿ ಇನ್ನೊಂದು ಏನು ಇಷ್ಟ ಆಯ್ತು ಅಂತಂದರೆ, ಕಿಡ್ಸಿಗೆ ಈ ಥರ ಚೇರ್ ಮೇಲೆ ಕೂಡಿಸಿ ಅವರಿಗೆ ಹೇರ್ ಕಟ್ ಮಾಡ್ತಾರೆ. 1 ಅವರ್ ಆದಮೇಲೆ ಏರ್ ವಾಶ್ ಮಾಡಿ, ಹೇರ್ ಡ್ರೈ ಮಾಡಿ, ಐರನಿಂಗ್ ಸ್ಟಾರ್ಟ್ ಮಾಡಿದ್ರು. ನಾನು ಮೊದಲೇ ವಿಡಿಯೋದಲ್ಲಿ ಹೇಳ್ದಂಗೆ ನನಗೆ ನ್ಯಾನೋಪ್ಲಾಸ್ಟ್ ಟ್ರೀಟ್ಮೆಂಟ್ ಮಾಡ್ಸೋಕೆ ತುಂಬಾ ಭಯ ಇತ್ತು, ಕೂದಲೆಲ್ಲ ಉದುರೋಗುತ್ತಾ ಜಾಸ್ತಿ ಅಂತ. ಆದರೆ ಹೇರ್ ಫಾಲ್ ಆಗೋದೇ ಸ್ಟಾಪ್ ಆಯಿತು ನನಗೆ. ನಾನು ಹೇಳ್ದೆ ಅಲ್ಲ ನಾನು ಆಗಲ್ಲ ಅಂತ. ಆಮೇಲೆ ಸ್ಮೂತ್ನಿಂಗ್, ಕೆರಿಟಿನ್ ಮಾಡಿಸಿರೋರ್ದೆಲ್ಲ ನಾನು ರಿವ್ಯೂಸ್ ಕೇಳಿದಾಗ ತುಂಬಾ ಹೇರ್ ಫಾಲ್ ಆಗ್ತಿತ್ತು, ಮತ್ತು ಈ ಟ್ರೀಟ್ಮೆಂಟ್ ಮಾಡಿದ್ಮೇಲೆ ಹೆಡ್ಏಕು, ಐ ಬರ್ನಿಂಗ್ ಎಲ್ಲ ಇತ್ತು ಅಂತ. ಆದರೆ ನನಗೆ 1% ಕೂಡ ಏನು ಇದ್ರ ಸಿಮ್ಟಮ್ಸ್ ಕಾಣಿಸ್ಲಿಲ್ಲ. ನಾನು ನಾರ್ಮಲಾಗೇ ಇದ್ದೆ, ಮತ್ತು ನನಗೇನು ಹೆಡ್ಏಕ್ ಇರಲಿಲ್ಲ, ಏನಿಲ್ಲ. ಆ್ಯಂಡ್ ಈ ಪ್ರೋಸೆಸ್ ಒಂದು 5 to 6 hours ತಗೊಂತು ಟೋಟಲಿ. ಫೈನಲ್ ಆಗಿ ಈ ಪ್ರೋಸೆಸ್ ಎಲ್ಲ ಮುಗೀತು. ಈ ಪ್ರೋಸೆಸ್ ಎಲ್ಲ ಆದಮೇಲೆ ನಾನು ಹೆಂಗೆ ಕಾಣಿಸ್ತಿದ್ದೆ ಅಂತಂದರೆ, ಆ ಫ್ರಿಜಿನೆಸ್ ಎಲ್ಲ ಹೋಗಿ, ಆ ರಫ್ನೆಸ್ ಎಲ್ಲ ಹೋಗಿ, ಫುಲ್ ಸಿಲ್ಕಿ ಥರ ಆಗಿತ್ತು ನನ್ನ ಹೇರ್ಸು.
totally I was very happy. So I would like to thank Deodorant Salon for this beautiful transition. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇದು ನೋಡಿದ ಎಷ್ಟೊಂದು ಜನದ ರಿಯಾಕ್ಷನ್ ಹೆಂಗಿತ್ತಂದ್ರೆ, ಸೊ ನಿನ್ಗೆ ಇದು ಸೆಟ್ ಆಗ್ತಿಲ್ಲ ಅಂತ ಹೇಳ್ದವ್ರಿಗೆ ನನ್ಗೇನಂತ ಹೇಳ್ಬೇಕಂತ ಅನ್ಸುತ್ತೆ ಅಂದ್ರೆ, ವೆರಿ ಇಂಟ್ರೆಸ್ಟಿಂಗ್ ಬಟ್ ಐ ಡೋಂಟ್ ಕೇರ್. ಹೆಂಗ್ ಕಾಣಿಸ್ತಿದೆ ಓ ಹೆಂಗ್ ಕಾಣಿಸ್ತಿದೆ, ಹೆಂಗ್ ಕಾಣಿಸ್ತಾ ಇದ್ದೀನಿ. ಸೊ ನನ್ನ ಫ್ರೆಂಡ್ಸ್ ರಿಯಾಕ್ಷನ್ ಈ ಥರ ಇತ್ತು. ಮತ್ತು ನನ್ನನ್ನಂತೂ ಒಂದು ವಾರ ಹಿಡಿಯೋಕ್ಕೆ ಆಗ್ತಿರ್ಲಿಲ್ಲ ಬಿಡಿ. ಗೈಸ್, ನಾನು ಮನೆಗೆ ಬಂದೆ. ನನ್ನ ತಮ್ಮ ಇದುವರೆಗೂ ನನ್ನ ಹೇರ್ ಸ್ಟೈಲ್ ಇದೆಲ್ಲ ನೋಡಿಲ್ಲ. ಅವ್ನು ನೋಡಿ ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಅಂತ ನೋಡೋಣ ಬನ್ನಿ. ಲೆಟ್ಸ್ ಸ್ಟ್ರೇಟ್ನಿಂಗ್ ಎಲ್ಲ ಮಾಡಿಸ್ಬಿಟ್ಟಿದ್ಯಾ? ಹೆಂಗ್ ಕಾಣಿಸ್ತಿದ್ದೀನಿ ಹೆಂಗ್ ಕಾಣಿಸ್ತಿದ್ದೀನಿ ಹೇಳು. ನಿನ್ನೂ ಹಾಕ್ತೀನಿ ಲಾಗಲ್ಲಿ. ಹೇಳು ಫೋನ್ ಕಿತ್ಕೊಂಡು ಹೋಗ್ತೀನಿ. ಹೇಳು ಹೆಂಗ್ ಕಾಣಿಸ್ತಿದ್ದೀನಿ, ಹೆಂಗ್ ಕಾಣಿಸ್ತಿದ್ದೀನಿ ಹೇಳು. ಜೂಲಿನ ನೋಡಿದ್ಯಾ? ಜೂಲಿನ ಯಾಕೆ ಆ ತರ ಕಾಣಿಸ್ತಿದ್ಯಾ? ಜಾಸ್ತಿ ಒದ್ಬಿಡ್ತೀನಿ. ನಿನ್ಗೆ ಒಳ್ಳೇದಾಗ್ತದೆ, ನಿನ್ಗೆ ಸೂರ್ಯ ಒಳ್ಳೇದಾಗ್ತದೆ ನಿನಗೆ. ನನಗಂತೂ ಸರ್ವಿಸಸ್ ಎಲ್ಲ ಇಷ್ಟ ಆಯಿತು. ಸೊ ಐ ರೆಕಮೆಂಡ್ ಯು ಗೈಸ್ ಟು ಪ್ಲೀಸ್ ವಿಸಿಟ್ Deodorant Salon. ಇಷ್ಟು ಹೇಳ್ತಾ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಲೈಫ್ ಆಫ್ಟರ್ ಡಿಗ್ರಿ ಯೂಟ್ಯೂಬ್ ಚಾನಲ್.